ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಸದ್ಯಕ್ಕೆ ಯಾವುದೇ ಕ್ಲಾಸ್ ನಾನು ಪ್ಲ್ಯಾನ್ ಮಾಡಿಲ್ಲ. ಸೊ ಕ್ಲಾಸ್ ಪ್ಲ್ಯಾನ್ ಮಾಡ್ತಿದ್ದಂಗೆ ಹೇಳ್ತೀನಿ ನಾನು, ಆವಾಗ ಜಾಯ್ನ್ ಆಗ್ಕಳಿರಂತೆ. ಈ ಮಂತ್ ಮುಗಿಲಿ, ನೆಕ್ಸ್ಟು ಪ್ಲ್ಯಾನ್ ಮಾಡುವ. ಸೊ ಇವತ್ತಿಂದು ಮಾರ್ಕೆಟು ಆ್ಯಕ್ಚುಲಿ ಕ್ಲಿಯರ್ ಕಟಾಗಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದೇ ಪ್ರಕಾರ ಬೆಳಗ್ಗೆನೇ ಟ್ರೇಡ್ ಮುಗಿದಿತ್ತು. ಸೊ ಸ್ವಲ್ಪ ಫೆಸ್ಟಿವಲ್ ಇರೋದ್ರಿಂದ ಸ್ವಲ್ಪ ಶಾಪಿಂಗ್ಸು ಅದು ಇದು ಬ್ಯುಸಿ ಇದ್ದೆ. ಸೊ ಹಾಗಾಗಿ ಇವಾಗ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಅದ್ರದ್ದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಆಲ್ಮೋಸ್ಟ್ ಒಂದು ಮಿನಿಮಮ್ ಪ್ರಾಫಿಟ್ ಏನು ನಂದು ಲಿಮಿಟ್ ಇದೆ ಅದನ್ನು ಕ್ರಾಸ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಆಗಿದ್ದಿದ್ದು ಟ್ರೇಡ್. ಆ್ಯಕ್ಚುಲಿ ಬೆಳಗ್ಗೆನೇ ಎಲ್ಲಿ ಟ್ರೇಡ್ ಮಾಡಿದೆ, ಹೇಗೆ ಟ್ರೇಡ್ ಮಾಡಿದೆ ಅನ್ನೋದನ್ನು ಗೈಡ್ ಮಾಡ್ತೀನಿ ನೋಡಿ. ಲೆಟ್ಸ್ ಕ್ಲೋಸ್ ಇಟ್ ದ ಪೋರ್ಟಲ್. ಸೊ ಬೆಳಗ್ಗೆ ನಿಮಗೆ ಆ್ಯಕ್ಚುಲಾಗಿ ಬಂದು ಮಾರ್ಕೆಟ್ ಯಾವಾಗ ನನಗೆ 50% ರೇಂಜಿಗೆ ಬಂತು, ಇಮ್ಮಿಡಿಯೇಟಾಗಿ ಐ ಟುಕ್ ಅ ಟ್ರೇಡ್. ಯಾವಾಗ ಇಲ್ಲಿ 50% ರೇಂಜಿಗೆ ಬಂದು ಒಂದು ಡೋಜಿ ಕೈಂಡ್ ಆಫ್ ಕ್ಯಾಂಡಲ್ ರೈಟ್ ಮಾಡೋಕ್ಕೆ ಟ್ರೈ ಮಾಡ್ತು, ಇಮಿಡಿಯೇಟಾಗಿ ನಾನು ಟ್ರೇಡ್ ತೊಗೊಂಡೆ. ನಂಗೆ ಇಲ್ಲಿಗೆ ಬರೋಷ್ಟು ನಾನು ಪ್ರಾಫಿಟ್ ಅಷ್ಟು ತೋರಿಸ್ತಿತ್ತು. ಹೋಲ್ಡ್ ಮಾಡಿದರೆ ಅದು ಆಲ್ಮೋಸ್ಟ್ 50,000 ಮೇಲಾಗಿರೋದು. ಬಟ್ ನಾನು ಹೋಲ್ಡ್ ಮಾಡಲಿಲ್ಲ. ದಟ್ಸ್ ಓಕೆ, ಬಿಕಾಸ್ ಹೋಲ್ಡ್ ಮಾಡದೇ ಇರೋದಕ್ಕೆ ಒಂದು ರೀಸನ್ ಇದೆ. ಅದನ್ನು ಕೂಡ ಸ್ಟೂಡೆಂಟಿಗೆ ಗೈಡ್ ಮಾಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರನೇ ಹೋಲ್ಡ್ ಮಾಡಿಲ್ಲ ನಾನು ಇವತ್ತು ಟ್ರೇಡ್ನ. ಸೊ ಡೆಫಿನೆಟಾಗಿ ಮಾರ್ಕೆಟ್ ಇಲ್ಲಿಂದಲೇ ಬೀಳುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿತ್ತು, ಬಿಕಾಸ್ ಮಾರ್ಕೆಟ್ ಈಸ್ ಇನ್ ಹ್ಯೂಜ್ ರೇಂಜ್. ಸೊ ಅದರದ್ದು 50% ಲೆವೆಲ್ ಕುಡ್ ಬಿ ದ ರಿಟ್ರೇಸ್ಮೆಂಟ್ ಝೋನಾಗಿ ವರ್ಕ್ ಆಗುತ್ತೆ. 50-60% ಲೆವೆಲು ಎರಡು ರಿಟ್ರೇಸ್ಮೆಂಟಾಗಿ ವರ್ಕ್ ಆಗುತ್ತೆ ಅಂತ. ಸೊ ಹಾಗಾಗಿನೇ ಇಲ್ಲೇ ತುಂಬ ಜನ ಪ್ರಾಫಿಟ್ ಮಾಡಿರೋ ಸ್ಕ್ರೀನ್ಶಾಟ್ ಕಳಿಸಿರಾ. ವೆರಿ ಗುಡ್ ಥಿಂಗ್, ಬಿಕಾಸ್ ನಾನು ಕೂಡ ಸೇಮ್ ನಿಮ್ಮ ಥರನೇ ಇದೇ ಲೆವೆಲಲ್ಲೇ ಟ್ರೇಡ್ ಮಾಡಿರೋದು, ಇದೇ ಲೆವೆಲಲ್ಲೇ ಪ್ರಾಫಿಟ್ ಮಾಡ್ಕೊಂಡಿರೋದು ಕೂಡ. ಸೊ ಇದು ಬಂದು ಮಾರ್ಕೆಟಲ್ಲಿ ಈ ಲೆವೆಲ್ ಏನಿದೆಯಲ್ಲ, ಸೊ ಸೇಮ್ ಲೆವೆಲಲ್ಲಿ ಮತ್ತೆ ಅಗೇನ್ ರಿಜೆಕ್ಷನ್ ಆಗಿತ್ತು. ಅಗೇನ್ 60% ಲೆವೆಲು ಪ್ಲಸ್ 25,000 ಅಗೇನ್ ರಿಜೆಕ್ಷನ್ ಆಗ್ತಾಯಿದೆ. ಸೊ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು, ಬಿಕಾಸ್ ವೈಡ್ ರೇಂಜ್ ಆಗಿರೋದ್ರಿಂದ. ಇದೊಂದು ನ್ಯೂಸ್ ಮಾರ್ಕೆಟ್ ಇದು. ಸೆಬಿ ಏನೋ ವೀಕ್ಲಿ ಎಕ್ಸ್ಪೈರಿ ತೆಗಿತಾರೆ, ಬ್ಲಾ ಥಿಂಗ್ಸ್ ಅದು ಇದು ಅಂತ. ಅದು ಯಾವುದು ತೆಗಿತಾರೋ ತೆಗಿಯಲ್ವೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದರ ಮಾರ್ಕೆಟಲ್ಲಿ ಅದ್ರ ಪ್ರಕಾರ ನೆಗೆಟಿವ್ ಸ್ಪ್ರೆಡ್ ಆಗಿರೋದ್ರಿಂದ ಮಾರ್ಕೆಟ್ ಇದಾಗಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ಕೆಟ್ ಪಾಸಿಟಿವ್ ಓಪನ್ ಆಗಿದೆ ಅಂದರೆ ಮೇ ಬಿ ಅದು ಫಾಲ್ಸ್ ನ್ಯೂಸ್ ಇರುತ್ತೆ, ಇಲ್ಲ ಸಮ್ ಅದರ್ ರಿಯಾಕ್ಷನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪಾಸಿಟಿವ್ ಆಗಿ ಓಪನ್ ಆಯಿತು. ಸೊ ಪಾಸಿಟಿವ್ ಆಗಿ ಓಪನ್ ಆಗ್ತಿದ್ದಂಗೆ ನಿನ್ನೆ ಶಾರ್ಟ್ ಮಾಡ್ಕೊಂಡಿದ್ದವರೆಲ್ಲ ಆಲ್ಮೋಸ್ಟ್ ಇಲ್ಲಿ ಬರೋಷ್ಟರಲ್ಲಿ ಎಕ್ಸಿಟ್ ಕೂಡ ಆಗಿದ್ರು. ಸೊ ಮಾರ್ಕೆಟ್ ಮತ್ತೆ ಮೇಲೆ ಹೋಗ್ಲಿಕ್ಕೆ ಪೊಸಿಷನ್ಸ್ ಬೇಕು, ಪೊಸಿಷನ್ಸ್ ಇರಲಿಲ್ಲ. ಸೊ ಆ ರೀಸನ್ಗೆ ಮಾರ್ಕೆಟಲ್ಲಿ ಇಲ್ಲಿ ಕೆಳಗಡೆ ಬಂತು. ಆಗೇನು ಆ ಪೊಸಿಷನ್ಸ್ಗಳನ್ನ ಎಲ್ಲರನ್ನೂ ಸ್ಕ್ವೇರ್ ಆಫ್ ಮಾಡಿಸಿ ಮೇಲೆ ಹೋಗಿದೆ. ಸೊ ಪೀಪಲ್ ಎಕ್ಸ್ಪೆಕ್ಟಿಂಗ್ ಬ್ರೇಕ್ಔಟ್ 25,000 ಬ್ರೇಕ್ಔಟ್ ಆಗುತ್ತೆ ಅಂತ ತೊಗೊಂಡವರಿಗೆ ಮಾರ್ಕೆಟ್ ಇವಾಗ ಅವ್ರದ್ದು ಆಲ್ಮೋಸ್ಟ್ 10 to 12 ಪಾಯಿಂಟ್ಸ್ ಲಾಸ್ ತೋರಿಸ್ತಿದೆ. ವೈ ಲಾಸ್ ತೋರಿಸ್ತಿದೆ? ಬಿಕಾಸ್ ಸ್ಟಿಲ್ ಬಿಗ್ ಪ್ಲೇಯರ್ ಈಸ್ ನಾಟ್ ರಿಮೂವ್ಡ್ ಫ್ರಮ್ ದ ಮಾರ್ಕೆಟ್. ಓಕೆನಾ, ಬಿಗ್ ಪ್ಲೇಯರ್ ಇನ್ನೂ ಮಾರ್ಕೆಟಿಂದ ರಿಮೂವ್ ಆಗಿಲ್ಲ. ಸೊ ಇವಾಗ ಮಾರ್ಕೆಟ್ ಇಷ್ಟರಲ್ಲೇ ಕ್ಲೋಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತು. ಇನ್ನೊಂದು 1 hour ಇದೆ. ಮ್ಯಾಕ್ಸಿಮಮ್ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಗ್ಬೋದು, ಇಲ್ಲೇ ಡ್ರಾಮಾ ಮಾಡಿ ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನೋಡೋಣ ಮಾರ್ಕೆಟ್ ಏನಾಗುತ್ತೆ ಅಂತ. ಬಟ್ ನಿಫ್ಟಿ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ ವೆರಿ ವೀಕ್ನೆಸ್ ಇತ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಈಸಿ ಟ್ರೇಡ್ ಕೂಡ ಇತ್ತು. ಬೆಳಗ್ಗೆನೇ ಹೇಳಬೇಕು ಅಂದರೆ ಬ್ಯಾಂಕ್ ನಿಫ್ಟಿ ಥರ ಫ್ಲಾಟಿಶ್ ಓಪನ್ ಆಗಿದ್ರೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತಿತ್ತು. ಗ್ಯಾಪ್ ಅಪ್ ಓಪನ್ ಆಗಿತ್ತು ನಿಫ್ಟಿ. ಅದು ನೋಡಿ ಎಕ್ಸಾಕ್ಟಾಗಿ ಮೇಲೆ ಬಂದು ಸೇಮ್ ನಮ್ಮ ಲೆವೆಲಿಂದ ಕೆಳಗಡೆ, ಅಗೇನ್ ಸೇಮ್ ನಮ್ಮ ಲೆವೆಲಿಂದ ರಿಜೆಕ್ಷನ್. ಸೊ ದಿಸ್ ಈಸ್ ಹೌ ಟ್ರೇಡಿಂಗ್, ಬಿಕಾಸ್ ಲೆವೆಲ್ಸ್ಗಳು ನಿಮಗೆ ಫಿಬೊನಾಚಿ ಎಷ್ಟು ನೀಟಾಗಿ ವರ್ಕ್ ಆಗ್ತವೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು. ಸೊ ಕಲಿತ್ರೆ ಎಲ್ಲ ಈಸಿ ಆಗುತ್ತೆ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.